ಸ್ನೇಹಿತರೆ, ಯಾರೋ ನಂಗೆ ಪ್ರಶ್ನೆಯನ್ನು ಕೇಳಿದ್ರಿ, ಮನೆಯಲ್ಲಿ ಅಖಂಡ ದೀಪವನ್ನು ಇಡೋದ್ರಿಂದ ಯಾವಾಗಲೂ ಸದಾ ಮನೆಯಲ್ಲಿ ದೀಪ ಉರಿತಾ ಇದ್ದರೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿ, ಅದಕ್ಕೆ ಇವತ್ತು ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ. ಹಾಗಾದರೆ ಈ ದೀಪದ ವಿಚಾರದಲ್ಲಿ ಶಾಸ್ತ್ರದಲ್ಲಿ ಏನು ಹೇಳ್ತದೋ ಅದನ್ನು ಹೇಳ್ಕೊಡ್ತೀನಿ. ಅಖಂಡ ದೀಪವನ್ನು ನಾವು ನಂದಾದೀಪ ಅಂತ ಹೇಳ್ತೀವಿ. ಅದು ಯಾವಾಗಲೂ ದೇವರ ಮುಂದೆ ಉರಿಯುವಂಥ ದೀಪಕ್ಕೆ ಅಖಂಡ ದೀಪ ಅಂತಂದರೆ ಅದು ನಾವು ಎಲ್ಲಿವರೆಗೆ ಹಚ್ಚಿರ್ತೀವೋ ಮತ್ತೆ ಮಾರನೇ ದಿವಸವರೆಗೂ ಅದು ಹಾಗೆ ಇರಬೇಕು ದೀಪ. ಆ ದೀಪ ನಂದದೇ ಇರ್ಬೋದಂಥ ದೀಪವನ್ನು ನಾವು ನಂದಾದೀಪ, ನೀವು ಅಖಂಡ ದೀಪ ಅಂತೀರಿ, ನಾವು ನಂದಾದೀಪ ಅಂತ ಹೇಳ್ತೀವಿ. ನಂದಃ ಅಂದರೆ ಭಗವಂತ. ಅದಕ್ಕೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ ಆನಂದೋ ನಂದನೋ ನಂದಃ ಅಂತ ಹೇಳಿ. ಅದಕ್ಕೆ ಭಗವಂತನ ನಂದಃ ಅಂತ ಹೇಳ್ತೀವಿ, ನಂದ ಇತಿ ನಂದಃ. ಅದಕ್ಕಾಗಿ ಭಗವಂತನ ಸ್ವರೂಪ ನಂದಾದೀಪದಲ್ಲಿ ಇರ್ತದೆ. ಅದಕ್ಕೆ ಹೇಳ್ತಾರೆ, ಯಾರ ಮನೆಯಲ್ಲಿ ಶಾಸ್ತ್ರ ಹೇಳ್ತದೆ, ಯಾರ ಮನೆಯಲ್ಲಿ ನಂದಾದೀಪ ಸದಾ ನಂದಾದೀಪ ಬೆಳಗ್ತಿರ್ತದೋ, ದೇವರ ಮನೆಯಲ್ಲಿ ಸದಾ ನಂದಾದೀಪ ಇರ್ತದೋ ಅಂತಹ ಮನೆಯಲ್ಲಿ ದೈವಿ ಪ್ರಭಾವ ಶಕ್ತಿ ಹೆಚ್ಚಿರ್ತದೆ ಅಂತ ಹೇಳಿ. ಅಲ್ಲಿ ಸಾಕ್ಷಾತ್ ದೇವಿ ಸ್ವರೂಪ ಲಕ್ಷ್ಮೀ ಸಹಿತ ನಾರಾಯಣ ದೇವರ ಸನ್ನಿಧಾನ ಇರ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಅದಕ್ಕೆ ನಾವು ದೇವರ ದೀಪವನ್ನು ಹಚ್ಚಬೇಕಾದ್ರೆ ಏನಂತ ಹೇಳ್ತೀವಿ ಅಂದರೆ, ದೀಪ ಪಾಪ ಹರೋ ನೃಣಾಂ ದೀಪ ಆಪನ್ ನಿವಾರ್ಕಃ ದೀಪೋ ವಿಧತ್ತೆ ಸುಕೃತಿಂ ದೀಪತ್ ಸಂಪತ್ ಪ್ರದಾಯಕನ್ ದೇವಾನಾಂ ತುಷ್ಟಿದೋ ದೀಪ ಪಿತೃಣಾಂ ಪ್ರೀತಿದಾಯಕಃ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಯಾ ಸ್ತ್ರೀ ಪ್ರತಿವತಾಂ ಲೋಕೆ ಗೃಹೇ ದೀಪಂತೋ ಪೂರಯೇತ್ ದೀಪ ಪ್ರದಕ್ಷಿಣಾಂ ಕುರ್ಯ ಸಾ ಭವದ್ವೈ ಮಂಗಲ ಅಂಥೇಳಿ. ಯಾರು ದೀಪ ಸ್ತೋತ್ರವನ್ನು ಹೇಳಿ ಪ್ರತಿನಿತ್ಯವಾಗಿ ದೇವರ ಮುಂದೆ ಸಾಯಂಕಾಲ ಆಗಿರ್ಬೋದು, ಸ್ನಾನ ಮಾಡಿದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವರ ಮುಂದೆ ದೀಪವನ್ನು ಸ್ತೋತ್ರವನ್ನು ಹೇಳ್ತಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾಳೋ ಅವಳು ಸದಾ ಸುಮಂಗಲಿಯಾಗಿರ್ತಾಳೆ ಅಂತ ಶಾಸ್ತ್ರ ಹೇಳ್ತದೆ. ಯಾಕೆ ಇಷ್ಟೊಂದು ದೀಪಕ್ಕೆ ಮಹತ್ವ ಅಂದರೆ, ಭೂದೇವಿಯರು ಪ್ರಣತಿಯೊಳಗೆ, ಲಕ್ಷ್ಮೀದೇವಿಯರು ಎಣ್ಣಿಯೊಳಗೆ, ಶೇಷದೇವರು ಬತ್ತಿಯೊಳಗೆ, ವಾಯುದೇವರು ಪ್ರಕಾಶದೊಳಗೆ, ರುದ್ರದೇವರು ಕಪ್ಪಿನೊಳಗೆ, ಶಚಿಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿ ದೇವತೆಗಳು ಅಂತ ಹೇಳ್ತೀವಿ. ಸಾಕ್ಷಾತ್ ಇಂದ್ರ ಐಶ್ವರ್ಯವನ್ನು ಕೊಡುವಂಥ ಇಂದ್ರ ಅದಕ್ಕೆ ಅಭಿಮಾನಿ ದೇವತೆಯಾಗಿರೋದ್ರಿಂದ ನಾವು ದೇವರ ಮುಂದೆ ಬೆಳಕನ್ನು ಮಾಡಿ, ಅಂದರೆ ದೇವರಿಗೆ ದೀಪವನ್ನು ಹಚ್ಚಿದಾಗ ಎಷ್ಟೋ ನಮ್ಮ ಕಷ್ಟಗಳು, ನಮ್ಮ ಜೀವನ ಬೆಳಕಾಗ್ತದೆ. ದೇವರಿಗೆ ಏನು ಬೆಳಕು ಬೇಕಾಗಿಲ್ಲ, ಅವನು 1000 ಕೋಟಿ ಸೂರ್ಯ ಪ್ರಕಾಶನವನು. ಅಂಥವನಿಗೆ ನಾವು ದೀಪ ಹಚ್ಚಿ ನಾವು ಬೆಳಕು ಮಾಡಬೇಕಾಗಿಲ್ಲ. ಏನು ನಾವು ದೇವರ ಮುಂದೆ ದೀಪವನ್ನು ಹಚ್ತೀವಲ್ಲ ಅಲ್ಲಿ ಕತ್ತಲೆ ಹೊರಟು ಹೋಗ್ತದೆ ಅಂತ. ಆ ಕತ್ತಲೆ ಹೋದ್ಮೇಲೆ ಅಲ್ಲೇನು ಬೆಳಕಾಗ್ತದಲ್ಲ, ಅದೇ ರೀತಿ ನಮ್ಮ ಜೀವನ ಕೂಡ, ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ಕಳೆದು ದೀಪವನ್ನು ಹಚ್ಚಿದಾಗ ಹೇಗೆ ಬೆಳಕಾಗುತ್ತೋ ಆ ಬೆಳಕಿನಲ್ಲಿ ನಾವು ಭಗವಂತನ ಮುಖವನ್ನು ನೋಡಿದಾಗ ನಮ್ಮ ಎಲ್ಲ ಕಷ್ಟಗಳು ಕಳೀತದೆ ಅಂಥೇಳಿ. ಅದಕ್ಕಾಗಿ ನಾವು ದೇವರ ಮುಂದೆ ಸದಾ ದೀಪವನ್ನು ಇಡಬೇಕು ಅಂಥೇಳಿ ನಂದಾ ದೀಪವನ್ನು ಇಟ್ಟಾಗ ಅಲ್ಲಿ ಭಗವಂತನ ಸಾನ್ನಿಧ್ಯ ಬರ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಅಜ್ಞಾನವನ್ನು ಕಳೆಯುವಂಥ ದೀಪ. ಪ್ರತಿನಿತ್ಯವಾಗಿ ನಾವು ದೇವರ ಮುಂದೆ ದೀಪವನ್ನು ಹಚ್ಚುವಾಗ ನಾವು ಕೇಳ್ಕೊಳ್ಬೇಕು, ದೀಪದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ ಅಜ್ಞಾನಾಂದಸ್ಯ ಮೇ ನಿತ್ಯಂ ಸುಜ್ಞಾನಂದೇಹಿ ಸುಪ್ರಭೆ ಅಂಥೇಳಿ. ಮತ್ತು ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ, ದೇವರ ಮುಂದೆ ಎಷ್ಟು ದೀಪಗಳನ್ನು ಹಚ್ಚಬೇಕು, ನಂದಾದೀಪ ಎಷ್ಟು ಹಚ್ಚಬೇಕು ದೇವರ ಮುಂದೆ ಅಂತ ಹೇಳಿದಾಗ, ಇನ್ನು ದೇವರ ಮುಂದೆ ನಾವು ಎಷ್ಟು ದೀಪಗಳನ್ನು ಹಚ್ಚಬೇಕು ಅನ್ನೋ ಒಂದು ಪ್ರಶ್ನೆಗೆ, 1 ದೀಪ ಹಚ್ಚಿದರೆ ಸಾಕು ಅಥವಾ 2 ದೀಪ ಹಚ್ಚಿದರೆ ಸಾಕು. ಅದಲ್ಲದೆ ನಾವು ಆರತಿಯನ್ನು ಮಾಡ್ತೀವಿ, ದೀಪವನ್ನು ಬೆಳಗ್ತೀವಿ, ಅವಾಗೆಲ್ಲ ನಾವು ತುಪ್ಪದ ದೀಪವನ್ನು ಬೆಳಗ್ತೀವಿ. ಈ ನಾವು ದೀಪಜ್ಯೋತಿ ನಮೋಸ್ತುತೆ ಅಂತ ಹೇಳಿ ನಾವು ದೀಪವನ್ನು ಅಂದ್ರೆ ಪೂಜೆಯನ್ನು ಮಾಡಬೇಕಾದ್ರೆ ಘಂಟ ಪೂಜೆಯನ್ನು ಮಾಡ್ತೀವಿ, ಶಂಖ ಪೂಜೆಯನ್ನು ಮಾಡ್ತೀವಿ, ಕಲಶ ಪೂಜೆಯನ್ನು ಮಾಡ್ತೀವಿ, ಇದೆಲ್ಲ ಜೊತೆಗೆ ದೀಪ ಪೂಜೆಯನ್ನು ಮಾಡ್ತೀವಿ. ಅದಕ್ಕಾಗಿ ನಮಗೆ 1 ಅಥವಾ 2 ದೀಪಗಳ ದೇವರ ಮುಂದೆ ನಿತ್ಯ ಪೂಜೆಗೆ ನಾವು 2 ದೀಪ ಹಚ್ಚಿದರೆ ಅಥವಾ 1 ದೀಪ ಹಚ್ಚಿದರೆ, ನಿಮ್ಮ ಮನೆಯಲ್ಲಿ ಪದ್ಧತಿ ಒಂದೇ ಇದ್ದರೆ ಒಂದೇ ಹಚ್ಚಬೇಕು, 2 ಇದ್ದರೆ 2 ಹಚ್ಚಬೇಕು. 2 ದೀಪ ಹಚ್ಚಿದರೆ ಸಾಕು. ಮುಂದೆ ನಾವು ಅವು ಏನು ಆರತಿಗಂತ ಹೇಳಿ ಏನೊಂದು ದೀಪವನ್ನು ಹಚ್ಕೊಳ್ತೇವಲ್ಲ, ಅವು ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ಅಂತೇಳಿ ಮಾಡ್ತೇವಲ್ಲ, ಅವಾಗ ದೀಪವನ್ನು ಹಚ್ಕೊಳ್ತೇವೆ. ಆರತಿಗಂತೇಳಿ 2 ದೀಪ, ನಂತರ ದೀಪ ದರ್ಶನಕ್ಕಾಗಿ 1 ದೀಪ, 2 ಒಟ್ಟು ನಾವು ಪೂಜೆ ಮುಗಿಯುವವರೆಗೂ ನಮ್ಮ ಒಂದು ಅಖಂಡ ದೀಪ ಅನ್ನೋದು 1 ಅಥವಾ 2 ಇಟ್ಟರೆ ಸಾಕು. ಇನ್ನು ದೇವರ ಮುಂದೆ ದೀಪವನ್ನು ಹಚ್ಚುವಾಗ
ನಾವು ಎಷ್ಟು ಬತ್ತಿಯನ್ನು ಹಾಕಬೇಕು ಅಂತ ಪ್ರಶ್ನೆಯನ್ನು ಕೇಳಿರಿ. ದೇವರ ಮುಂದೆ ನಾವು ದೀಪಕ್ಕೆ 2 ಬತ್ತಿಗಳು ಇರಬೇಕು ಅಂತ ಹೇಳ್ತೀವಿ. ಜೋಡು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಯಾವಾಗಲೂ ಜೋಡು ಬತ್ತಿ ಪ್ರತಿನಿತ್ಯವಾಗಿ ನಾವು ದೇವರ ಮುಂದೆ ದೀಪವನ್ನು ಹಚ್ಚುವಾಗ ಜೋಡು ಬತ್ತಿಯಿಂದಲೇ ಹಚ್ಚಬೇಕು. ಒಂಟು ಬತ್ತಿಯಿಂದ ಯಾವಾಗಲೂ ಹಚ್ಚಬಾರ್ದು. 10 ದಿನದ ಮೈಲಿಗೆಯಲ್ಲಿ ಒಂಟು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ತಾರೆ. ಅದಕ್ಕಾಗಿ ಜೋಡು ಬತ್ತಿ ದೀಪವನ್ನು ಹಾಕಿದರೆ ಅಲ್ಲಿ ದಾಂಪತ್ಯದ ಸಂಕೇತ ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಸನ್ನಿಧಾನ ಬರ್ತದೆ, ಶಿವಪಾರ್ವತಿಯರ ಸನ್ನಿಧಾನ ಬರ್ತದೆ ಅಂತ, ಸರಸ್ವತಿ ಸಹಿತ ಬ್ರಹ್ಮದೇವರ ಸನ್ನಿಧಾನ ಬರ್ತದೆ ಅಂತ ಆ ಒಂದು ದೀಪಕ್ಕೆ ಒಂದು ವಿಶೇಷವಾದ ಒಂದು ಮಹತ್ವ ಬರ್ತದಂತ. ಅದಕ್ಕಾಗಿ ಜೋಡು ಬತ್ತೆಗಳನ್ನು 2 ಬೆರಳುಗಳ ಮಧ್ಯೆನೇ ಹೊಸಿಬೇಕು. ಅದನ್ನು ನಾವು ಅಂಗೈಯಲ್ಲಿ ಯಾವತ್ತೂ ಬತ್ತಿಯನ್ನು ಹೊಸಿದು ಹಚ್ಚಬಾರ್ದು. ಅಂಗೈಯಲ್ಲಿ ಹೊಸಿದ ಬತ್ತಿಯನ್ನು ಹಚ್ಚಿದರೆ ಅದು 10 ದಿವಸದ ಮೈಲಿಗೆಯ ದೀಪ ಆಗ್ತದೆ. ಅದಕ್ಕಾಗಿ ನಾವು ದೀಪವನ್ನು ಹಚ್ಚಬೇಕಾದ್ರೆ ಆರತಿ ದೀಪವನ್ನು ಮಾಡಬೇಕಾದ್ರೂ ಆರತಿ ಅಂದರೆ ಹೂಬತ್ತಿಯನ್ನು ಸಹ ನಾವು ಜೋಡು ಬತ್ತಿಯನ್ನೇ ತೊಯಿಸಿಟ್ಕೊಳ್ಬೇಕು. ಅದನ್ನು ಕೂಡ ಒಂಟು ಬತ್ತಿ ಹಚ್ಚಬಾರ್ದು. ಅದಕ್ಕಾಗಿ ನಾವು ದೇವರಿಗೆ ಯಾವಾಗ ಯಾವುದೇ ದೀಪವನ್ನು ಹಚ್ಚಲಿ ಜೋಡು ಬತ್ತಿಯಿಂದನೇ ದೀಪ ಹಚ್ಚಬೇಕು, ಒಂಟು ಬತ್ತಿಯಿಂದ ಹಚ್ಚಬಾರ್ದು. ಒಂಟು ದೀಪದಾನ ಕೊಡಬಾರ್ದು, ಒಂದೇ ನೀಲಾಂಜನ ಯಾರಿಗೂ ದಾನವನ್ನು ಕೊಡಬಾರ್ದು. ಹಾಗಾದರೆ ಮನೆಯಲ್ಲಿ ನಾವು ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚಿದರೆ ಶ್ರೇಷ್ಠ ಅಂತ ಹೇಳ್ತೀವಿ. ಅದಕ್ಕಾಗಿ ತುಪ್ಪದಿಂದ ದೀಪವನ್ನು ಹಚ್ಚಿದರೆ ವಿಶೇಷವಾಗಿ ಫಲಪ್ರಾಪ್ತಿ. ಪ್ರತಿನಿತ್ಯವಾಗಿ ಅಖಂಡ ದೀಪವನ್ನು ನಾವು ತುಪ್ಪವನ್ನು ಹಾಕಿ ಹಚ್ತೇವೆ. ಅದಕ್ಕಾಗಿ ವಿಶೇಷ ಫಲಪ್ರಾಪ್ತಿ ಅಂತ ಶಾಸ್ತ್ರ ಹೇಳ್ತದೆ. ಅಗ್ನಿ ಪುರಾಣದಲ್ಲಿ ಬರ್ತದೆ. ತುಪ್ಪದಲ್ಲಿ ಹಚ್ಚಬೇಕು ಅಂದರೆ ಆಕಳ ತುಪ್ಪದಿಂದ ದೀಪವನ್ನು ಹಚ್ಚಿದಾಗ ಆ ಮನೆಯಲ್ಲಿ ಯಾವಾಗೂ ಶಾಂತತೆ ಮತ್ತು ಮಕ್ಕಳಲ್ಲಿ ಜ್ಞಾನ ಅಭಿವೃದ್ಧಿ ಆಗ್ತದೆ ಅಂತ. ಅದಕ್ಕಾಗಿ ಆಕಳ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತದೆ. ಈಗ ಆಕಳವನ್ನು ಜಾಸ್ತಿ ಜನ ಯಾರೂ ಸಾಕೋದಿಲ್ಲ. ಅದಕ್ಕಾಗಿ ನಂದಿನಿ ತುಪ್ಪವನ್ನು ತಂದು ಹಚ್ಚಿದರೂ ಸಾಕು ನೀವು. ಇನ್ನು ಪ್ರತಿನಿತ್ಯವಾಗಿ ನಾವು ನನ್ನ ತುಪ್ಪದ ದೀಪದಿಂದ ಹಚ್ಚೋದಕ್ಕಾಗೋದಿಲ್ಲ ಅನ್ನೋರು ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಕೂಡ ವಿಷ್ಣು ಲೋಕ ಪ್ರಾಪ್ತಿ ಆಗ್ತದೆ ಅಂಥೇಳಿ ಅದಕ್ಕಾಗಿ ನಾವು ಎಣ್ಣೆ ದೀಪವನ್ನು ಹಚ್ಚಬೇಕಾದ್ರೆ ಎಳ್ಳೆಣ್ಣೆ ಶ್ರೇಷ್ಠ ಅಂತ ಹೇಳ್ತದೆ ಶಾಸ್ತ್ರ. ದೀಪ ಹಚ್ಚುವ ಪಾತ್ರೆಗಳು ಯಾವಾಗಲೂ ಸ್ವಚ್ಛವಾಗಿರಬೇಕು. ಮನೆಯಲ್ಲಿ ನಾವು ಒಂದು ಪ್ರತಿನಿತ್ಯವಾಗಿ ದೀಪವನ್ನು ತೆಗೆದು ಹೊಸ ದೀಪವನ್ನು ಹಚ್ಚಿದರೆ ಭಾಳ ಒಳ್ಳೆಯದು. ಅವು ಜಿಡ್ಡಾಗಿ ಕೂಡಿ ಅಲ್ಲೆಲ್ಲ ಕೆಲವೊಬ್ಬರು ಮನೆಯೊಳಗೆ ಎಣ್ಣೆ ಹಾಕಿ ದೀಪವನ್ನು ಹಚ್ಚಿರ್ತಾರೆ. ಆ ದೀಪ ಸುತ್ತಲ ಎಣ್ಣೆಲ್ಲ ಬಿದ್ದಿರ್ತದೆ. ಆ ರೀತಿಯಾಗಿ ಇರಬಾರ್ದು. ದೇವರ ದೀಪ ಜಿಡ್ಡಾಗಿದ್ದರೆ ನಿಮ್ಮ ಮನೆಯಲ್ಲಿ ಯಾವತ್ತೂ ಕಷ್ಟಗಳು ತಪ್ಪೋದಿಲ್ಲ. ದೇವರ ಕಣ್ಣು ಅಂತ ಹೇಳ್ತೀವಿ ನಾವು. ಅದು ಎಷ್ಟು ಸ್ವಚ್ಛವಾಗಿರ್ತದೋ ಅದರ ಒಳಗೆ ಹಾಕಿರುವಂಥ ಎಣ್ಣೆ ಕೂಡ ಸ್ವಚ್ಛವಾಗಿರಬೇಕು. ದೇವರ ದೀಪ ಸ್ವಚ್ಛವಾಗಿರಬೇಕು. ಎಲ್ಲ ಶುಭ ಫಲಗಳು ಸಿಗ್ತಾವೆ. ಇಲ್ದಿದ್ರೆ ಆ ಕಪ್ಪಾಗಿರುವಂಥ ಹೊಲಸಾಗಿರುವಂಥ ಆ ಎಣ್ಣೆಯನ್ನು ಹಾಕಿ ನಾವು ದೀಪವನ್ನು ಹಚ್ಚಿದಾಗ ಅದು ಕಷ್ಟನೇ ಪಡ್ತೀವಿ ನಾವು. ಯಾಕಂದರೆ ನಮ್ಮ ಕಣ್ಣಲ್ಲಿ ಏನಾದರೂ ಒಂಚೂರು ಬಿದ್ದರೆ ನಾವು ಎಷ್ಟು ನೋವು ಅನುಭವಿಸ್ತೇವೋ ಅದೇ ರೀತಿಯಾಗಿ ಮನೆಯಲ್ಲಿ ಯಾವಾಗಲೂ ನೋವನ್ನು ಅನುಭವಿಸ್ತಿರ್ತೀವಿ. ಅದಕ್ಕೆ ದೇವರ ಮುಂದೆ ಹಚ್ಚುವ ದೀಪವನ್ನು ದಿನಾಲೂ ಪ್ರತಿನಿತ್ಯವಾಗಿ ತೆಗೆದು ಸ್ವಚ್ಛಗೊಳಿಸಿ ದೀಪವನ್ನು ಹಚ್ಚಬೇಕು. ಹೊಸ ದೀಪವನ್ನು ಹಚ್ಚಿಟ್ಟು ಹಳೆ ದೀಪವನ್ನು ತೆಗಿಬೇಕು. ನಾವು ಹಚ್ಚುವ ದೇವರ ಮುಂದೆ ಹಚ್ಚುವ ದೀಪ ಕೂಡ ಪಿತೃಗಳಿಗೂ ಕೂಡ ಮುಟ್ಟದು ಅಂತ ಹೇಳ್ತಾರೆ. ಪಿತೃಗಳು ಕೂಡ ಅದಕ್ಕೆ ತೃಪ್ತರಾಗ್ತಾರೆ ಅಂತಾರೆ. ಅದಕ್ಕಾಗಿ ಅವರ ರೋದನೆ ಇರುವುದಿಲ್ಲ. ಮನೆಯಲ್ಲಿ ಹಚ್ಚುವ ದೀಪ ಎಷ್ಟು ಶುದ್ಧತೆಯನ್ನು ತಗೊಂಡಿರ್ತಾರೋ, ಎಷ್ಟು ಶುದ್ಧತೆಯನ್ನು ಪಡ್ತಿರ್ತದೋ ಅದರಿಂದ ಮನೆ ಮಂದಿ ಅಷ್ಟೇ ಮಾತ್ರ ಅಲ್ಲ ಪಿತೃಗಳು ಕೂಡ ಸಂತೃಪ್ತರಾಗ್ತಾರೆ ಅಂಥೇಳಿ. ದೇವರ ಮುಂದೆ ಇಡುವ ದೀಪಗಳು ಹಿತ್ತಾಳೆ ದೀಪ ಆಗಿರಬೇಕು, ಅಥವಾ ಕಂಚು ದೀಪ ಆಗಿರಬೇಕು, ಅಥವಾ ಬೆಳ್ಳಿಯ ದೀಪ ಆಗಿರಬೇಕು, ಇಲ್ಲಾಂದರೆ ಬಂಗಾರದ ದೀಪ ಆಗಿರಬೇಕು. ಅದನ್ನು ಬಿಟ್ಟು ಸ್ಟೀಲಿನ ದೀಪವನ್ನು ಹಚ್ಚಬಾರ್ದು ದೇವ್ರ ಮುಂದೆ. ಕಬ್ಬಿಣ ಅಂತ ಹೇಳ್ತೇವೆ. ಸ್ಟೀಲನ್ನು ನಾವು ಶನಿಯ ಲೋಹ ಅಂತ ಹೇಳ್ತೇವೆ ಕಬ್ಬಿಣನ. ಅದಕ್ಕಾಗಿ ಕಬ್ಬಿಣದ ಒಂದು ದೀಪವನ್ನು ಹಚ್ಚಬಾರ್ದು. ಇದು ದೇವರ ಮುಂದೆ ಹಚ್ಚುವ ದೀಪ ಯಾವ ದಿಕ್ಕಿಗೆ ಹಚ್ಚಿದರೆ ನಮಗೆ ಏನು ಯಶಸ್ಸನ್ನು ಕೊಡ್ತದೆ ಅನ್ನೋದನ್ನು ತಿಳಿಸ್ತೀನಿ. ಆಯುಧ ಪ್ರಾಂಗುಖೋ ದೀಪೋ ಧನದಃ ಸ್ಯಾದನ್ಮುಖ ಪ್ರತ್ಯನ್ಮುಖೋ ದುಃಖ ದೋಸೋ ಹಾನಿದೋ ದಕ್ಷಿಣಾಮುಖ ಅಂತ ಹೇಳಿ, ಅಂದರೆ ದೀಪ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಉರಿಯುತ್ತಿರಬೇಕು ಅಂತ ಹೇಳ್ತೇವೆ. ಅಥವಾ ನಾವು ಮಾಡುವಂಥ ದೀಪ ಪೂಜೆ ಈ ರೀತಿಯಾಗಿ ನಾವು ದೀಪವನ್ನು ಹಚ್ಚಿದಾಗ ದೀಪದ ಪೂಜೆಯನ್ನು ಮಾಡ್ತೀವಲ್ಲ ಅದು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಇದ್ದು ಆ ದೀಪವನ್ನು ನಾನು ಹೆಂಗೆ ಗೆಜ್ಜೆ ವಸ್ತ್ರ ಏರಿಸಿ ನಾನು ಹೂವನ್ನು ಏರಿಸಿಲ್ಲ, ಈಗ ಅದು ಆ ದಿಕ್ಕಿಗೆ ಪೂಜೆಯನ್ನು ಮಾಡೇನಿ ಅಂತ ಹೇಳಿ. ಅದಕ್ಕಾಗಿ ಅದು ಉತ್ತರ ದಿಕ್ಕನ್ನು ನೋಡ್ತಾ ಇದೆ ಅಂತ ಹೇಳಿ.
ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದಂಥ ದೀಪ ಮನೆಗೆ ಹಾನಿಯನ್ನು ಉಂಟು ಮಾಡ್ತದೆ ಅಂಥೇಳಿ ಯಾವತ್ತೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚುವ ಅಧಿಕಾರ ಇಲ್ಲ. ಅದು ದೀಪಾವಳಿಯ ಹಿಂದಿನ ದಿನ ಮಾತ್ರ ನಾವು ದಕ್ಷಿಣ ದಿಕ್ಕಿಗೆ ಯಮನ ದೀಪವನ್ನು ಹಚ್ತೇವೆ. ಯಮನ ಪ್ರೀತ್ಯರ್ಥವಾಗಿ ದೀಪವನ್ನು ಹಚ್ತೀವಿ. ಅದು ದೀಪಾವಳಿಯ ಹಿಂದಿನ ದಿವಸ ಮಾತ್ರ. ಅಥವಾ ಮನೆಯಲ್ಲಿ ಯಾರಾದರೂ ತೀರಿಕೊಂಡಾಗ ನಾವು ಆ ಒಂದು ಏನು ಶವದ ಮುಂದೆ ದೀಪವನ್ನು ಹಚ್ತೀವಿ, ಅಥವಾ ನಾವು 10 ದಿನದ ದೀಪವನ್ನು ಏನು ಇಡ್ತೀವಲ್ಲ ಅದನ್ನು ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಇಡ್ತೀವಿ. ಅದಕ್ಕಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಇಟ್ಟಾಗ ಮನೆಯಲ್ಲಿ ಹಾನಿ, ಅನಾರೋಗ್ಯ, ನಾನಾ ಥರದ ತೊಂದರೆಗಳು ಬರ್ತಾವೆ. ಅದಕ್ಕಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಇಡಬಾರ್ದು. ಪೂರ್ವಕ್ಕೆ ಮುಖ ಮಾಡಿದಂಥ ದೀಪ ಆಯುರ ಅಭಿವೃದ್ಧಿಯನ್ನು ತಂದು ಕೊಡ್ತದೆ. ಪಶ್ಚಿಮ ದಿಕ್ಕಿಗೆ ನಾವು, ಪಶ್ಚಿಮ ದಿಕ್ಕಂದರೆ ಏನು, ಕಳೆಯುವ ದಿಕ್ಕು ಅಂತ ಹೇಳ್ತೀವಿ. ಸೂರ್ಯ ಮುಳುಗಿದಾಗ ನಮಗೆ ಕತ್ತಲೆ ಆಗ್ತದೆ. ಅದಕ್ಕಾಗಿ ನಾವು ಪಶ್ಚಿಮ ದಿಕ್ಕನ್ನು ಕಳೆಯುವ ದಿಕ್ಕು ಅಂತ ಹೇಳ್ತೀವಿ. ಅದಕ್ಕಾಗಿ ಅಲ್ಲಿ ಏನಾದರೂ ಮುಖ ಮಾಡಿ ದೀಪವನ್ನು ಪಶ್ಚಿಮ ದಿಕ್ಕಿಗೆ ನಾವು ಹಚ್ಚಿದಾಗ ನಮಗೆ ದುಃಖವನ್ನು ತಂದು ಕೊಡ್ತದೆ ಅಂತ. ಅದಕ್ಕಾಗಿ ಮನೆಯಲ್ಲಿ ನಾನಾ ಥರದ, ಕೆಲವರು ತಿಳಿದೇ ಹಚ್ಚಿರ್ತಿಲ್ಲ, ನಾನಾ ಥರದ ದುಃಖಗಳು ಇರ್ತದೆ ಅಂಥೇಳಿ. ಇನ್ನು ಉತ್ತರ ಅಭಿಮುಖವಾದದ್ದು ಸಂಪತ್ತನ್ನು ನೀಡ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಮತ್ತು ಉತ್ತರ ದಿಕ್ಕಿಗೆ ಮಾಡಿದಂಥ ದೀಪ ಮನೆಗೆ ಬಹಳ ಶ್ರೇಷ್ಠ ಅಂತ, ಯಶಸ್ಸನ್ನು ತಂದು ಕೊಡ್ತದೆ ಅಂಥೇಳಿ. ಅದಕ್ಕಾಗಿ ಸ್ನೇಹಿತರೆ, ಇವತ್ತು ದೀಪದ ವಿಚಾರವಾಗಿ ಕೆಲವು ವಿಚಾರಗಳನ್ನ ಸರಳವಾಗಿ ತಿಳಿಸ್ಕೊಟ್ಟಿನಿ. ಯಾವುದೇ ಕೆಲಸವನ್ನು ನಾವು ಶಾಸ್ತ್ರೋಕ್ತವಾಗಿ ಮಾಡಿದಾಗ ಶಾಸ್ತ್ರದಲ್ಲಿರುವಂಥ ಫಲವ ಸಿಗ್ತದೆ. ಅಕಸ್ಮಾತಾಗಿ ತಿಳಿದೇ ಅಶಾಸ್ತ್ರೀಯವಾಗಿ ಮಾಡಿದಾಗ ದುಃಖ, ತೊಂದರೆ, ಕಷ್ಟಗಳು, ಸಾಲ ಅವೆಲ್ಲವೂ ನಮ್ಮ ಬೆನ್ನು ಬಿಡುವುದಿಲ್ಲ. ಅದಕ್ಕಾಗಿ ಶಾಸ್ತ್ರೋಕ್ತವಾಗಿಯೇ ನಾವು ತಿಳ್ಕೊಂಡು ನಮ್ಮ ಒಂದು ನಿತ್ಯ ಕರ್ಮಗಳನ್ನು, ಪೂಜೆಗಳನ್ನು ಎಲ್ಲವನ್ನು ಮಾಡಿದಾಗ ನಮ್ಮ ಮನೆಗೆ ಒಳ್ಳೆಯದಾಗ್ತದೆ. ಅದಕ್ಕಾಗಿ ಇವತ್ತು ದೀಪದ ವಿಚಾರವಾಗಿ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ನಾನು ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಅಂದ್ಕೊಂಡಿದ್ದೀನಿ. ನನ್ನ ಪ್ರಶ್ನೆ ನನ್ನ ಉತ್ತರ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ಒಂದು ಪ್ರಶ್ನೆಯನ್ನು ತಗೊಂಡು ಮತ್ತೊಂದು ವಿಷಯನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರೂ ಅರ್ಥವನ್ನು ಮಾಡಿಕೊಂಡು ನಾವು ಆಚರಣೆಗಳನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ನಮಗೆ ಯಶಸ್ಸನ್ನು ತಂದು ಕೊಡ್ತದೆ. ಅದಕ್ಕಾಗಿ ಇವತ್ತು ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. ನಮಸ್ಕಾರ.